ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಸ್ವಲ್ಪ ಬಟ್ಟೆ ಇತ್ತು ಅಂತ ಅದನ್ನ ಸ್ವಲ್ಪ ಮಡಚ್ಕೊಂಡೆ. ಪಾಪು ನಳ್ತಿತ್ತು, ಹಾಗೆ ತೂಕೊಂಡು ಅಷ್ಟರಲ್ಲೇ ಮಮ್ಮಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು, ತಿಂದ್ಕೊಂಡೆ. ಹಾಗೆ ಸೈಡಲ್ಲಿ ಕರ್ಚಿಕಾಯಿನೂ ಇಟ್ಕೊಂಡು ತಿಂತಾ ಇದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಹಾಗಾಗಿ 1:30 ಮೇಲಾಗಿತ್ತು ಟೈಮು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸಜ್ಜಿಕ ಮಾಡೋಣ ಅಂತ ಸಜ್ಜಿಕ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆ ಏನೋ ಒಂದು ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಮಾಡ್ಕೊಳೋಣ ಅಂತ. ನಾನು ಆವಾಗ ಡೈಲಿ ಲಾಗ್ಸ್ ಮಾಡ್ತಿದ್ದೆ, ಪ್ರೆಗ್ನೆಂಟ್ ಇದ್ದೆ, ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಡಿಲಿವರಿ ಆಗಿದೆ, ಇವಾಗ ಪಾಪುಗೆ 3.5 months ಆಗಿದೆ. ಇನ್ಮೇಲೆ ಕಂಟಿನ್ಯೂ ಡೈಲಿ ಲಾಗ್ಸ್ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಬೇಕು ನನಗೆ. ಬೇಬಿ ಯಾವುದಾಗಿದೆ ಅಂತ ಕೇಳ್ತೀರಾ? ಬೇಬಿ ಗರ್ಲ್ ಆಗಿದೆ. ಯಾವಾಗಲೂ ನಿಮ್ಮ ಸಪೋರ್ಟ್ ಬೇಕು ನನಗೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ನೂ ಮಾಡಿ. ಅಷ್ಟರಲ್ಲೇ ರೆಡಿ ಆಯಿತು ಸಜ್ಜಿಕ. ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎಷ್ಟು ಬೇಕೋ ನಮಗೆ ಅಷ್ಟು ಹಾಲು ಹಾಕ್ಕೊಂಡು ಊಟ ಮಾಡಿದೆ. ಅದು ಊಟ ಮಾಡುವಾಗ ಪಾಪು ಅಳುತ್ತೆ ಅಂತಾರಲ್ವ, ಅದು ನಿಜಾನೇ. ಹಾಗೆ ಸಾಯಂಕಾಲ ಆಯಿತು, ಬ್ರೆಡ್ ತಿಂತಾ ಇದ್ದೆ. ಹಾಗೆ ಏನು ಮಾಡೋಣ ಅನ್ನಿಸ್ತಾ ಇತ್ತು, ಗಿರ್ಮಿಟ್ ಮಾಡೋಣ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಅಂದ್ಕೊಂಡು ಗಿರ್ಮಿಟ್ ಮಾಡೋಣ ಅಂತ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಚಟಪಟ ಅನ್ನೋವರೆಗೂ ಇದನ್ನು ಮಾಡಬೇಕು. ಹಾಗೆ ಶೇಂಗಾ ಹಾಕಿಬಿಟ್ಟು ಅದನ್ನು ಹುರಿಬೇಕು, ಚೆನ್ನಾಗಿ ಹುರಿಬೇಕದು. ಆಮೇಲೆ ಕರಿಬೇವು, ಸ್ವಲ್ಪ ಮೆಣಸಿನಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಕಲರ್ ಚೇಂಜ್ ಆಗೋವರೆಗೂ. ಸ್ವಲ್ಪ ಉಪ್ಪು ಹಾಕಿದರೆ ಅದು ಕಲರ್ ಚೇಂಜ್ ಆಗುತ್ತೆ. ಹಾಗೆ ಫ್ರೈ ಮಾಡೋಣ. ಆಮೇಲೆ ಕಟ್ ಮಾಡಿರೋ ಟೊಮೆಟೊ ಕೂಡ ಸೇರಿಸೋಣ, ಅದು ಕೂಡ ಚೆನ್ನಾಗಿ ಬೇಯೋವರೆಗೂ ಅದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಬೆಂದಮೇಲೆ ಸ್ವಲ್ಪ ಸಕ್ಕರೆ, ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಣ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೊಳ್ಳೋಣ. ಅರಿಶಿಣ ಪುಡಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸ್ಮೆಲ್ ಹಾಗೆ ಬರ್ತಿರುತ್ತೆ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಆಯಿಲ್ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಮೇಲೆ ಗ್ರೇವಿ ಥರ ಆದಮೇಲೆ ಅದಕ್ಕೆ ನಾವು ಕೇರಿಟ್ಟ ಸ್ವಲ್ಪ ಚುರುಮುರಿನ ಹಾಕೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಕೂಲ್ ಡೌನ್ ಆಗಿರಬೇಕು ಎಲ್ಲ ಒಗ್ಗರಣೆ. ಆಮೇಲೆ ನಾವು ಮಾಡ್ಕೋಬೇಕು, ಇಲ್ಲಾಂದರೆ ಚುರುಮುರಿ ಮೆತ್ತಗಾಗಿಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ನೋಡಿ, ಫೈನಲಿ ರೆಡಿ ಆಯಿತು ನಮ್ಮ ಗಿರ್ಮಿಟ. ಹಾಗೆ ತಿಂತ ಅಮ್ಮ ಹಾಗೇ ಗಿರ್ನಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಅವರು ಗೋಧಿನ ಅಳತೆ ಮಾಡಿ ತೊಗೊಂಡು ಹೋದರು.